ಹಾವೇರಿ ಜಿಲ್ಲೆ ಶಿಗ್ಗಾವಿ ಉಪಚುನಾವಣೆಗೆ ಕೈ ಟಿಕೆಟ್ನ ಫೈಟ್ ಶುರುವಾಗಿದೆ. ಮುಸ್ಲಿಂ, ಲಿಂಗಾಯತ, ಕುರುಬ ಸಮುದಾಯದ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಶಿಗ್ಗಾವಿ ಉಪಚುನಾವಣೆಗೆ ಈ ರೀತಿಯಾದಂಥ ಒಂದು ಪೈಪೋಟಿ ಸದ್ಯಕ್ಕೆ ಅಲ್ಲಿ ನಡೀತಾ ಇದೆ. 2004ರಿಂದಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಕೊಂಡು ಬಂದಿದೆ. ಶಿಗ್ಗಾವಿಯಲ್ಲಿ ಕಳೆದ 6 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲುವು ಮಾತ್ರ ಸಿಕ್ಕಿಲ್ಲ. ಈ ಬಾರಿ ಲಿಂಗಾಯತ ಅಥವಾ ಕುರುಬ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಒತ್ತಡವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯ ನಾಯಕರುಗಳು. ಕುರುಬ ಸಮಾಜದ ಕೋಟದಲ್ಲಿ ಮಾಜಿ ಸಚಿವ ಆರ್ ಶಂಕರ್ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಲಿಂಗಾಯತ ಕೋಟದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವ ನೀರಲಗಿ ಇವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಮಾಜಿ ಎಂಎಲ್ಸಿ ಸೋಮಣ್ಣ ಬೇವಿನ ಮರದ ಟಿಕೆಟ್ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮುಸ್ಲಿಂ ಕೋಟದಲ್ಲಿ ಮಾಜಿ ಶಾಸಕ ಅಜಂಪೀರ್ ಖಾದ್ರಿ ಹೆಸರು ಮುಂಚೂಣಿಯಲ್ಲಿ ಇದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಈಗಿರುವಂತ ಪ್ರಶ್ನೆ. ಕಳೆದ 6 ವರ್ಷಗಳಿಂದ ಮುಸ್ಲಿಂ ಸಮುದಾಯ ಕೊಟ್ಕೊಂಡು ಬಂದಿದ್ದೀರಾ, ಬಟ್ ಗೆದ್ದಿಲ್ಲ. ಈ ಬಾರಿ ಒಂದು ಹೊಸ ಪ್ರಯತ್ನ ಮಾಡಿ ಲಿಂಗಾಯತನೋ ಅಥವಾ ಕುರುಬ ಸಮುದಾಯವೋ ಈ ಸಮುದಾಯಗಳಿಗೆ ಟಿಕೆಟ್ ಅನ್ನ ಕೊಡಿ. ಒಂದು ಬದಲಾವಣೆ ಇರಲಿ, ಒಂದು ಚೇಂಜಸ್ ಇರಲಿ, ನೋಡೋಣ ಹಾಗಾದ್ರೂ ಗೆಲ್ತೀವಾ ಅನ್ನುವಂಥ ವಿಚಾರವನ್ನ ಸ್ಥಳೀಯ ಮಟ್ಟದ ನಾಯಕರುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪೈಪೋಟಿ ಕೂಡ ಇದೆ. ಆಲ್ರೆಡಿ ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಿರೋರು ಕೂಡ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಲೆಕ್ಕಾಚಾರ ಏನು, ಯಾರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು, ಈ ನಿರೀಕ್ಷೆಗಳು ಸಹಜವಾಗಿಯೇ ಹೆಚ್ಚಾಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟು ತುಂಬ ಜೋರಾಗಿ ನಡೀತಾ ಇದೆ. ಮುಸ್ಲಿಂ, ಲಿಂಗಾಯತ, ಕುರುಬ ಸಮುದಾಯದ ನಡುವೆ ಈ ಒಂದು ಟಿಕೆಟ್ ಫೈಟ್ ನಡೀತಾ ಇದೆ. ನಮಗೆ ಕೊಡಬೇಕು ಅಂತ. ಹಾಗಾಗಿ ಯಾರಿಗೆ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇಲ್ಲೂ ಕೂಡ ಕೆಲವೊಂದಷ್ಟು ಬಣ ಅಂತಲೂ ಇದೆ. ಬಟ್ ಆ ಬಣವನ್ನೆಲ್ಲ ಹೊರತುಪಡಿಸಿ ನೀವೊಂದು ಲೆಕ್ಕಾಚಾರ ಹಾಕಿ ನೋಡಿ, ಯಾರಿಗೆ ಕೊಟ್ಟರೆ ಒಳ್ಳೆಯದು, ಯಾರಿಗೆ ಕೊಟ್ಟರೆ ಉತ್ತಮ, ನೀವೇ ನಿರ್ಧರಿಸಿ ಅಂತ ನಾಯಕರುಗಳಿಗೆ ಹೇಳ್ತಾ ಇದ್ದಾರೆ. ಕಳೆದ ಬಾರಿಯೇ ಮುಸ್ಲಿಂಗೆ ಟಿಕೆಟ್ ಬೇಡ ಅಂತ ಕೇಳಿ ಬಂದಿತ್ತು, ಅಂದರೆ ಆ ಸಮುದಾಯಕ್ಕೆ. ಯಾಕಂದರೆ ಆಲ್ರೆಡಿ ನಾವು 6 ಬಾರಿ ಅದೇ ಸಮುದಾಯಕ್ಕೆ ಕೊಟ್ಟಿದ್ದೀವಿ, ಬಟ್ ಅಲ್ಲಿ ಏನೂ ಚೇಂಜಸ್ ಇಲ್ಲ. ಕಾಂಗ್ರೆಸ್ 6 ಬಾರಿಯೂ ಕೂಡ ಸೋತಿದೆ ಅಂದಮೇಲೆ ಈ ಬಾರಿ ಕೊಡುವ ಅವಶ್ಯಕತೆ ಏನಿದೆ ಅನ್ನೋದನ್ನು ಕೇಳಿದ್ರು. ಆದರೂ ಕೂಡ ಅದೇ ಸಮುದಾಯಕ್ಕೆ ಟಿಕೆಟನ್ನು ಕೊಡಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಶಿಗ್ಗಾವಿಯಲ್ಲಿ ಆ ಚುನಾವಣೆಯ ಟಿಕೆಟ್ಗಾಗಿ ಯಾವ ರೀತಿ ಫೈಟ್ ನಡೀತಾ ಇದೆ ಅಂತ. ಸಂತ ಶಿಶುವಿನಹಳ ಶರೀಫರ ನಾಡು, ಕನಕದಾಸರ ಬೀಡು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ. ಈ ಒಂದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆ ಎದುರಾಗ್ತಾ ಇದೆ. ಈ ಒಂದು ಉಪಚುನಾವಣೆ ಎದುರಾಗ್ತದೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಪಟ್ಟಿಯೇ ಇಲ್ಲೇ ಅಂತಂದರೆ ಸಿದ್ಧವಾಗಿದೆ. ಅದು ಯಾವ ಮಟ್ಟಿಗೆ ಅಂತಂದರೆ ಜಾತಿ ಲೆಕ್ಕಾಚಾರ. ಅದು ಜಾತಿ ಲೆಕ್ಕಾಚಾರ ಅಂದರೆ 2004ರಿಂದ ಇಲ್ಲಿವರೆಗೂ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಅಂದರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುತ್ತಾ ಬಂದ್ರಿ. ಈ ಬಾರಿ ಬದಲಾವಣೆ ಮಾಡಿ ಅಂತೇಳಿ ಒಂದು ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ 3 ಜಾತಿಗಳು ಈ ಒಂದು ಕ್ಷೇತ್ರದಲ್ಲಿ ಪ್ರಭಾವವನ್ನು ಬೀರ್ತವೆ. ಅಂದರೆ ಅಲ್ಪಸಂಖ್ಯಾತ, ಇನ್ನೊಂದು ಕಡೆ ಅಂದರೆ ಲಿಂಗಾಯತ, ಮತ್ತೊಂದು ಇಲ್ಲಿ ಅಂದರೆ ಕುರುಬ. ಇನ್ನೊಂದು ಕಡೆ ಅಂತಂದರೆ ಇಲ್ಲಿ ಈ ಬಾರಿ ಲಿಂಗಾಯತರಿಗೆ ಟಿಕೆಟ್ ಕೊಡಿ ಅಂತೇಳಿ ಸೋಮಣ್ಣ ಬೇವಿನ ಮರ ಇರ್ಬೋದು ಮತ್ತು ಸಂಜೀವ್ ನೀರ್ಲಿಗಿ ಇರ್ಬೋದು, ಇವರು ಸಹ ಇಲ್ಲಿ ಅಂದರೆ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನೊಂದು ಕಡೆ ಅಂತಾರೆ ಯಾಸಿರ್ ಖಾನ್ ಪಠಾಣ್. ಈ ಯಾಸಿರ್ ಖಾನ್ ಪಠಾಣ್ ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ವಿರುದ್ಧ 37,000 ಮತಗಳಿಂದ ಅಂತರದಿಂದ ಇಲ್ಲಿ ಅಂದರೆ ಪರಾಜಯಗೊಂಡರು. ಅವ್ರಿಗೂ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ಬೇಡಿಕೆ ಬರ್ತದೆ. ಆದರೆ ಪ್ರಮುಖವಾಗಿ ಈಗ ಅಂತಂದರೆ ಕ್ಷೇತ್ರ ಸಂಚಾರವನ್ನು ಮಾಡ್ತಾರೆ ಯಾರು ಅಂದರೆ ಅಜಂಪೀರ್ ಖಾದ್ರಿ. ಈ ಬಾರಿ ಅಂತಂದರೆ ಟಿಕೆಟ್ ಬೇಕೇ ಬೇಕು ಅಂತೇಳಿ ಪಟ್ಟನ್ನು ನಡೆದರೆ. ಯಾಕೆ ಅಂದರೆ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಇಲ್ಲಿ ಅಂತಾರೆ ಅಜಂಪೀರ್ ಖಾದ್ರಿ ಸೋತಿದ್ದು ಇಲ್ಲಿ ಅಂತಂದರೆ ಕಡಿಮೆ ಅಂತರದಿಂದ, ಅದು 7,000, 8,000, 13,000 ಮತಗಳಿಂದ ಅಂತರದಿಂದ ಇಲ್ಲಿ ಅಜಂಪೀರ್ ಖಾದ್ರಿ ಇಲ್ಲಿ ಪರಾಭವಗೊಂಡಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದು ಕಡೆ ಅಂತಾರೆ ಸ್ವಾಭಿಮಾನ ಯಾತ್ರೆಯನ್ನು ಕ್ಷೇತ್ರದಲ್ಲಿ ಜನರು ಮಾಡ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಅಂತಾರೆ ಹೈಕಮಾಂಡ್ಗೆ, ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ದೊಡ್ಡದಂತಹ ಒಂದು ಪ್ರಶ್ನೆ ಏನಂತಂದರೆ ಮತ್ತು ಯಾರಿಗೆ ಇಲ್ಲಿ ಟಿಕೆಟ್ ಕೊಡಬೇಕು ಅಂತೇಳಿ ಅಂತಾರೆ. ಒಂದು ಕಡೆ ಅಂತಾರೆ ಅಜಂಪೀರ್ ಖಾದ್ರಿ ಅವರಿಗೆ ಟಿಕೆಟ್ ಬೇಕು, ಒಂದು ವೇಳೆ ಟಿಕೆಟ್ ಕೊಡಬೇಕು. ಒಂದು ವೇಳೆ ಅಜಂಪೀರ್ ಖಾದ್ರಿ ಅವರಿಗೆ ನೀವೇನಾದರೂ ಟಿಕೆಟ್ ಕೊಡದೇ ಹೋದರೆ ಅವರನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಒಕ್ಕಾಡಿಕ್ಕಿಳಿಸ್ತೀವಿ, ಶಾಸಕರನ್ನಾಗಿ ಮಾಡ್ತೀವಿ ಅಂತೇಳಿ ಕ್ಷೇತ್ರ ಜನರು ಪಣ ತೊಟ್ಟಿದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಮಾತ್ರ ಇಲ್ಲಿ ಅಂತಾರೆ ಪ್ರಶ್ನೆಯಾಗಿ ಉಳಿದಿದೆ.